ಯಾಕೆ ಅದು ಮಾಡಿದರೆ ನಾನು ಹೇಳಕ್ ಬರೋದಿಲ್ಲ, ಯಾಕಂದ್ರೆ ನನ್ನ ವ್ಯಾಪ್ತಿಗೆ ಬರೋದಿಲ್ಲ. ಆದರೆ ಖಂಡಿತವಾಗಿಯೂ ಮೇಲ್ನೋಟಕ್ಕೆ ಲೋಕಾಯುಕ್ತ ಅವರು ತನಿಖೆ ಮಾಡಿ ಅದರಲ್ಲಿ ಇವತ್ತು ಕೇಂದ್ರದ ಸಚಿವರಾದಂಥ ಕುಮಾರಸ್ವಾಮಿ ಅವರ ಮೇಲೆ ಸ್ಪಷ್ಟವಾದಂಥ ಏನು ದಾಖಲೆಗಳಿದೆ, ಸಾಕ್ಷ್ಯಾಧಾರಗಳಿದೆ, ಅವ್ರು ತಪ್ಪು ಮಾಡಿದ್ದಾರೆ ಅಂತ ನಮಗೆ ನಮ್ಮ ಒಂದು ತನಿಖೆಯಿಂದ ಗೊತ್ತಾಗಿದೆ ಅಂತ ಹೇಳಿದ ಮೇಲೆ ಅವ್ರು ಚಾರ್ಜ್ ಶೀಟ್ ಅನ್ನು ಫೈಲ್ ಮಾಡಿ ಪ್ರಾಸಿಕ್ಯೂಟ್ ಮಾಡಬೇಕು ಅಂತ ಪರ್ಮಿಷನ್ ಕೇಳಿದಾಗ ರಾಜ್ಯಪಾಲರು 10 ತಿಂಗಳಿಂದ ಅದರ ಬಗ್ಗೆ ತಲೆನೇ ಕೆಡಿಸ್ಕೊಳ್ದೇನೆ ಸುಮ್ಮನೆ ಇರುವಂಥದ್ದು ಯಾವ ಕಾರಣಕ್ಕಂತಾದ್ರೂ ರಾಜ್ಯಪಾಲರು ಹೇಳಬೇಕಾಗ್ತದೆ. ಮತ್ತು ಆ ದೃಷ್ಟಿಯಿಂದ ಬಹುಶಃ SIT ಅವರು ಇದನ್ನ ಮತ್ತೊಮ್ಮೆ ರಾಜ್ಯಪಾಲರಿಗೆ ಎಚ್ಚರಿಸುವಂತ, ಅಂದ್ರೆ ಸ್ವಲ್ಪ ತಾವು ಅದರ ಬಗ್ಗೆ ಗಮನ ಹಾರೈಸಿ ಮತ್ತೊಮ್ಮೆ ಆ ಫೈಲ್ ಅನ್ನು ನೋಡಿ ತೀರ್ಮಾನ ತಗೊಳ್ಳಿ ಅಂತ ಅವರಿಗೆ ಒಂದು ಮನವಿಯನ್ನ ಮಾಡಿದ್ದಾರೆ. ಅದರಿಂದ ಇದು ನಮ್ಮ ರಾಜ್ಯಪಾಲರ ಬಗ್ಗೆ ವಿಶ್ವಾಸ ಎಲ್ಲರೂ ಕಳ್ಕೊಂಡಿದ್ದಾರೆ ಇವರು. ಯಾಕೆಂದ್ರೆ ಈ ತರ ಪ್ರಕರಣಗಳು ನಮ್ಮ ಜೊಲ್ಲೆ ಅವರು, ಶಶಿಕಲಾ ಜೊಲ್ಲೆ ಅವರು ಮತ್ತು ನಿರಾನಿ ಅವರು, ಜನಾರ್ದನ್ ರೆಡ್ಡಿ ಅವರು, ಕುಮಾರಸ್ವಾಮಿ ಅವರು, ಇವ್ರ ಮೇಲೆಲ್ಲ ತನಿಖೆಯಾಗಿ ತನಿಖಾ ಸಂಸ್ಥೆಗಳು ನಾವು ಮುಂದೆ ಅವ್ರ ಮೇಲೆ ಪ್ರಾಸಿಕ್ಯೂಷನ್ ಮಾಡಬೇಕು ಅಂತ ಹೇಳಿ ಅದಕ್ಕೆ ಸ್ಪಷ್ಟವಾದಂತ ಒಂದು ಸ್ಯಾಂಕ್ಷನ್ ಕೇಳಿದಾಗ ರಾಜ್ಯಪಾಲರು ಅದರ ಬಗ್ಗೆ ಯಾಕೆ ಗಮನ ಕೊಟ್ಟಿಲ್ಲ? ಇದು ಒಂದು ಯಕ್ಷ ಪ್ರಶ್ನೆ. ರಾಜ್ಯಪಾಲರಿಗೆ ಇವತ್ತು ಕಾನೂನು ಪ್ರಕಾರ ನಡ್ಕೋಬೇಕು. ಅವರು ರಾಜ್ಯಪಾಲ ಅಂತ ಹೇಳಿದ ತಕ್ಷಣ ನಾನು ಯಾರೂ ನನ್ನನ್ನು ಮುಟ್ಟಕ್ಕಾಗೋದಿಲ್ಲ, ಯಾರು ನನಗೇನು ಕೇಳಕ್ಕಾಗೋದಿಲ್ಲ, ನಾನು ಇಷ್ಟ ಬಂದಾಗ ಮಾಡ್ತೀನಿ ಅಂತ ತಿಳ್ಕೊಳ್ಳುವಂಥದ್ದು ಸರಿಯಲ್ಲ. ಅಥವಾ ಅವರು ರಿಜೆಕ್ಟ್ ಮಾಡಬೇಕು, ಅದು ಒಪ್ಕೋಬೇಕು. ಸುಮ್ಮನೆ ಅದನ್ನ ಇಟ್ಕೊಂಡಿರೋದು ಯಾಕೆ ಇಟ್ಕೊಂಡಿದ್ದಾರೆ? ಆಯ್ತು, ಒಂದು ವಾರ, 10 ದಿವಸ, 1 ತಿಂಗಳು, 2 ತಿಂಗಳು, 3 ತಿಂಗಳು ಒಪ್ಕೊಳ್ಳೋಣ. ಆದರೆ ವರ್ಷಗಟ್ಲೆ, ತಿಂಗಳಗಟ್ಲೆ, ಅಥವಾ ಅವ್ರು ಹೇಳಿ ಇದರಲ್ಲಿ ಯಾವ ಆಧಾರಗಳಿಲ್ಲ, ಇದನ್ನ ನಾನು ತಿರಸ್ಕಾರ ಮಾಡ್ತಾ ಇದ್ದೀನಿ. ಯಾಕಂದ್ರೆ ಅವರು ಈಗ ದೆಹಲಿಯ ಆದೇಶದ ಪ್ರಕಾರ ನಡ್ಕೊಳ್ತಾ ಇದ್ದಾರೆ, ಅಮಿತ್ ಶಾ ಮೋದಿ ಅವರ ಆದೇಶದ ಪ್ರಕಾರ ನಡ್ಕೊಳ್ತಾ ಇದ್ದಾರೆ. ಸೊ ಬಹುಶಃ ಅವರು ಅದನ್ನು ತಿರಸ್ಕಾರ ಮಾಡಬಹುದು ನಂಗೆ ಅನ್ಸುತ್ತೆ. ಏನ್ ಮಾಡ್ತಾರೋ ಗೊತ್ತಿಲ್ಲ. ಆದ್ರೆ ಅದಕ್ಕಾದ್ರೂ ಒಂದು ಆಧಾರಗಳು ಕೊಟ್ಟು ತಿರಸ್ಕಾರ ಮಾಡಲಿ. ಕುಮಾರಸ್ವಾಮಿ ಅವ್ರ ಮೇಲೆ ನಿಮ್ಮ ತನಿಖೆ ಸರಿ ಇಲ್ಲ, ನಿಮ್ಮ ಏನು ನೀವು ಹೇಳಿದ್ರೆ ಅದು ಸರಿ ಇಲ್ಲ ಅಂತ ಹೇಳ್ಬಿಟ್ಟು ತಿರಸ್ಕಾರ ಮಾಡಲಿ. ಆಮೇಲೆ ಬೇಕಾದ್ರೆ ಕೋರ್ಟ್ಗೆ ಹೋಗ್ಬೋದು. ಬಹುಶಃ ನನಗನ್ಸುತ್ತೆ ರಾಜ್ಯಪಾಲರ ವಿರುದ್ಧ ನಾವು ಕೋರ್ಟ್ ಕೂಡ ಹೋಗಬೇಕಾಗ್ತದೆ. ಯಾಕೆಂದ್ರೆ ಅವ್ರು ಈ ತರ ಪಕ್ಷಪಾತ ಮಾಡ್ತಾ ಇರುವಂತದ್ದು, ಕೋರ್ಟಿನ ಆದೇಶ ಅದಕ್ಕೆ ತೀರ್ಮಾನ ತಗೊಳ್ಬೇಕು. ಒಂದು ಯಾವುದೇ ಒಂದು ಕಡತ ಅವ್ರ ಮುಂದೆ ಇದ್ದಾಗ ಅನಿರ್ದಿಷ್ಟ ಕಾಲ ಅದನ್ನ ಇಟ್ಕೊಳ್ತಕ್ಕಂಥದ್ದು ಅದು ತಪ್ಪದು. ಅದರಿಂದ ಅದಕ್ಕೆ ಇತ್ಯರ್ಥ ಮಾಡಬೇಕು. ರಿಜೆಕ್ಟ್ ಆದ್ರೂ ಮಾಡಲಿ, ಅಪ್ರೂವ್ ಆದ್ರೂ ಮಾಡಲಿ. ಏನೇನೋ ಮಾಡದೆ ಇಟ್ಕೊಳ್ತಾರೆ ಅಂತ ಹೇಳಿದ್ರೆ ಏನು ಉದ್ದೇಶ? ಬಹುಶಃ ಅವಾಗ ಕುಮಾರಸ್ವಾಮಿ ಅವ್ರ ವಿರುದ್ಧ ಏನಾದರೂ ಅವ್ರನ್ನ ನಮ್ಮ ಜೊತೆ ಬರೋದಕ್ಕೆ ಏನಾದರೂ ಅವ್ರ ಹಿಡಿತದಲ್ಲಿ ಇಟ್ಕೊಳ್ಳೋದಕ್ಕೋಸ್ಕರ, ಕುಮಾರಸ್ವಾಮಿ ಅವ್ರನ್ನ ಇಟ್ಕೊಳ್ಳೋಕ್ಕೋಸ್ಕರ ಏನಾದರೂ ಮಾಡಿದ್ರ ನಮ್ಗೆ ಗೊತ್ತಿಲ್ಲ. ಸೊ ರಾಜ್ಯಪಾಲರ ನಡೆ ಸ್ಪಷ್ಟವಾಗಿರ್ಬೇಕು. ಇವತ್ತು ಖಂಡಿತವಾಗಿ ಇಲ್ಲ ಅಂತ ಇಡೀ ರಾಜ್ಯದ ಜನರಿಗೆ ಗೊತ್ತಾಗಿದೆ. ಸಿದ್ದರಾಮಯ್ಯ ಅವ್ರ ಮೇಲೆ ಯಾವ ತರಾತುರಿ, ಯಾವ ಆತುರತೆ, ಯಾವ ಒಂದು ವೇಗದಿಂದ, ಶರವೇಗದಲ್ಲೇ ಅವರು ತೀರ್ಮಾನಗಳು ತಗೊಳ್ತಾ ಇದ್ದಾರೆ, ಯಾವ ಒಂದು ಅಸಮಂಜಸವಾದಂತ ಕಾರಣಗಳು ಕೊಟ್ಟು ಅವರು ಇವತ್ತಿನ ದಿವಸ ಸ್ಯಾಂಕ್ಷನ್ ಕೊಟ್ಟಿದ್ದಾರೆ. ಸಂಪೂರ್ಣವಾಗಿ ಕಾನೂನಿನ ವಿರುದ್ಧವಾದಂತ ರೀತಿಯಾಗಿ ಅವರು ನಡ್ಕೊಳ್ತಾ ಇದ್ದಾರೆ. ಎಲ್ಲಿ ಕಾನೂನು ಪ್ರಕಾರ ನಡ್ಕೊಳ್ತಕ್ಕಂಥ ಸಂದರ್ಭಗಳಲ್ಲಿ ಈಗ ನಮ್ಮ ರಾಜ್ಯಪಾಲರು ಯಾಕೆ ಬೇರೆಯವ್ರ ವಿಚಾರಕ್ಕೆ ಬಂದಾಗ ನಡ್ಕೊಳ್ತಾ ಇಲ್ಲ? ಸೊ ಅಲ್ಲೇ ಡೌಟ್ ಆಯ್ತಲ್ಲ. ಅದಕ್ಕಿಂತ ಇನ್ನೇನು ಎವಿಡೆನ್ಸ್ ಬೇಕು ನಮಗೆ? ಇವರು ಪಕ್ಷಪಾತ ಮಾಡ್ತಾ ಇದ್ದಾರೆ. ಇವರು ರಾಜ್ಯದ ಒಂದು ಚುನಾಯಿತ ಸರ್ಕಾರವನ್ನ ಕೆಲಸ ಮಾಡೋದಕ್ಕೆ ಬಿಡದೇ ಇರುವಂತ ವ್ಯವಸ್ಥೆಯನ್ನ ರಾಜ್ಯದ ವಿರುದ್ಧವಾದಂತ ಕ್ರಮ ಇವರು ತಗೊಂಡಿದ್ದಾರೆ. ಯಾಕಂದ್ರೆ ಸರ್ಕಾರವನ್ನ ಅಸ್ಥಿರಗೊಳಿಸುವಂತದ್ದು, ಉದ್ದೇಶಪೂರ್ವಕವಾಗಿ ಮಾಡುವಂತದ್ದು. ಇವರು ಒಂದು ಸಾಂವಿಧಾನಿಕ ಒಂದು ಹುದ್ದೆಯಲ್ಲಿದ್ದು ಈ ರಾಜ್ಯದ ಮುಖ್ಯಸ್ಥ ಅವರೇ ಈ ರಾಜ್ಯದ ವಿರುದ್ಧ ಕೆಲಸ ಮಾಡಕ್ಕೆ ಶುರು ಮಾಡಿದ್ರೆ ನಾವೇನ್ ಮಾಡಬೇಕು? ರಾಜ್ಯವನ್ನು ಅಸ್ಥಿರಗೊಳಿಸಬೇಕು, ರಾಜ್ಯದಲ್ಲಿ ಅಭಿವೃದ್ಧಿ ಆಗಬಾರದು, ರಾಜ್ಯ ಸರ್ಕಾರ ಚೆನ್ನಾಗಿ ಕೆಲಸ ಮಾಡಬಾರದು ಅಂತ ಉದ್ದೇಶ ಇಟ್ಕೊಂಡು ಅವರು ನಿರ್ವಹಣೆ ಮಾಡಕ್ಕೆ ಶುರು ಮಾಡಿದ್ರೆ ಅದು ನಮ್ಮ ರಾಜ್ಯದ ವಿರುದ್ಧವಾದಂತ ಕೆಲಸ ರಾಜ್ಯದ ಒಬ್ಬ ಮುಖ್ಯಸ್ಥ ಮಾಡ್ತಾ ಇದ್ದಾರೆ. ಇದು ಕೂಡ ಒಂದು ದೊಡ್ಡ ಒಂದು ಪ್ರಶ್ನೆ. ಸೊ SIT ಅವರು ಬಹುಶಃ ಸ್ಪಷ್ಟೀಕರಣ ಅಥವಾ ಅವ್ರಿಗೆ ನೀವು ಇದರ ಬಗ್ಗೆ ತೀರ್ಮಾನ ಬೇಗ ತಗೊಳ್ಳಿ ಅಂತ ಅವರಿಗೆ ಮತ್ತೊಮ್ಮೆ ಕೇಳಿರಬಹುದು ಅನ್ಸುತ್ತೆ. ರಾಜ್ಯಪಾಲರು ಇದ್ರ ಬಗ್ಗೆ ತೀರ್ಮಾನ ಕೂಡಲೇ ತಗೋಬೇಕು. ಅವ್ರಿಗೇನಾದ್ರೂ ಕೂಡ ಈ ವಿಚಾರದಲ್ಲಿ ತಡ ಮಾಡಿದ್ರೆ ಈಗಾಗಲೇ ಏನು ನಾವು ಹೇಳಿದ್ದೀವಿ ಅದು ದೃಢೀಕರಣ ಆಗ್ತದೆ. ನೋಡಿ ಯಾವ ತರ ಒಂದು ಉತ್ತರಗಳು ಈಗ
ಲೋಕಾಯುಕ್ತ ಎನ್ಕ್ವೈರಿ ಮಾಡಿ ಪ್ರಾಸಿಕ್ಯೂಷನ್ ಕೇಳಿರುವಂತದ್ದು ಅವ್ರ ಮೇಲೆ ಪೆಂಡಿಂಗ್ ಇಲ್ಲ ಅಂತ ಹೇಳಿದ್ರೆ ನಾವು ಅದಕ್ಕೆ ಏನಂತ ಹೇಳಬೇಕು? ನನಗೆ ಅರ್ಥ ಆಗೋದಿಲ್ಲಪ್ಪ. ನಾನೇನು ವಕೀಲ ಏನಲ್ಲ, ಅಥವಾ ನನಗೆ ಎಲ್ಲಾ ವಿಷಯ ಗೊತ್ತಿದೆ ಅಂತ ಹೇಳೋದಿಲ್ಲ. ಆದ್ರೆ ಈ ವಿಚಾರಗಳು ಮತ್ತೆ ಅವ್ರು ತಿರಸ್ಕಾರ ಮಾಡಲಿ ಅಥವಾ ಒಂದು ಹೇಳಿಕೆ ಕೊಡ್ಲಿ ರಾಜಭವನ್. ನನ್ನ ಮುಂದೆ ಯಾವುದೂ ಕೂಡ ಈ ಚರ್ಚೆ ಸುಮಾರು ದಿವಸ ನಡೀತಾ ಉಂಟಪ್ಪ. ಇವತ್ತು ಯಾಕೆ ನಿನ್ನೆ ಯಾಕೆ ಕೋರ್ಟಲ್ಲಿ ಹೇಳಬೇಕಾಗಿತ್ತು? ಅವರ ಉತ್ತರದಲ್ಲೇ ಕೊಡಬಹುದಾಗಿತ್ತು. ಅದು ಮೊದಲೇ ಅವರು ರಾಜಭವನದಿಂದ ಒಂದು ಪ್ರಕಟಣೆ ಮಾಡಬಹುದಾಗಿತ್ತು. ನನ್ನ ಮುಂದೆ ಯಾವುದೇ ಒಂದು ಈ ರೀತಿಯಾದಂತಹ ಸ್ಯಾಂಕ್ಷನ್ಗೆ ನನ್ನ ಮುಂದೆ ಯಾವ ಪ್ರಕರಣಗಳಿಲ್ಲ ಅಂತ ಹೇಳಬೇಕಾಗಿತ್ತು. ಇದು ಯಾವ ರೀತಿ ವಾದ ಮಾಡಿದ್ರು ನನಗೆ ಗೊತ್ತಿಲ್ಲ, ಆಧಾರ ಏನು ಅಂತ ಗೊತ್ತಿಲ್ಲ. ಯಾಕಂದ್ರೆ ಇವತ್ತು SIT ಕೂಡ ಮತ್ತೆ ಬರ್ತಿದ್ದಾರೆ. ಯಾವ ಆಧಾರದ ಮೇಲೆ SIT ಬರ್ತಾರೆ? SIT ಅಂತ ಸುಮ್ಮನೆ ತಮಾಷೆ ಆಟ ಆಡ್ತಾ ಇದ್ದಾರಾ? ಅವ್ರಿಗೇನು ಕಾನೂನಿನ ಜ್ಞಾನ ಇಲ್ವಾ, ಅಥವಾ ಅವ್ರ ಜವಾಬ್ದಾರಿ ಬಗ್ಗೆ ಅವರಿಗೆ ಅರಿವಿಲ್ಲ? ಸೊ ಇದು ನಾವು ಅರ್ಥ ಆಗೋದಿಲ್ಲ. ಈ ತರದ ಒಂದು ಆರ್ಗ್ಯುಮೆಂಟ್ಸ್ ನನಗಂತೂ ಯಾವ ಆಧಾರದ ಮೇಲೆ ಅವ್ರ ಪರ ವಕೀಲರು ಆರ್ಗ್ಯೂ ಮಾಡಿದ್ರು ನನಗಂತೂ ಅರ್ಥ ಆಗ್ತಾ ಇದೆ.